ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ಟೈಮ್ ಇವಾಗ 7:45, ಬೆಳಗಿನ ಜಾವ 7:45, ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಎಲ್ಲ ಕೆಲಸ ಮುಗೀತು. ಅಂದರೆ ಇದು ಧನುರ್ಮಾಸದ ವ್ಲಾಗ್. ಅಂದರೆ ಗುರುವಾರ ಇವತ್ತು. ನಾಳೆ 12 ದಿನ ಆಗುತ್ತೆ. ಆ್ಯಕ್ಚುಲಿ 9 ದಿನ ಮಾಡೋಣ ಅಂದ್ಕೊಂಡೆ, ಬಟ್ ಎಳ್ಳು ಬಟ್ಟೆ ಎಲ್ಲ ಇತ್ತಲ್ಲ, ಹಾಗಾಗಿ 12 ದಿನಕ್ಕೆ ಇದು ಮಾಡೋಣ ಅಂತ ಹೇಳಿ ಇದು 12ನೇ ದಿನದ ಧನುರ್ಮಾಸ ಪೂಜೆ ವ್ಲಾಗ್. ಅಂದರೆ 11 ದಿನ ಆಗಿದೆ ಇವತ್ತಿಗೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಎಲ್ಲ ಕೆಲಸ ಆಯಿತು. ಬ್ರೇಕ್ಫಾಸ್ಟ್ ಆಯಿತು. ಸೊ ಹೂದವ್ರು ಬಂದಿದ್ದಾರೆ, ಕರೀತಾ ಇದ್ದಾರೆ. 1 ನಿಮಿಷ ಹೂವು ಈಸ್ಕೊತೀನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಅಬ್ಬಾ, ಹೂ ತೊಗೊಳಕ್ಕೆ ಹೋಗಿದೆ. ನಿಜವಾಗ್ಲೂ ಸುಸ್ತಾಯಿತು ಬೆಳಗ್ಗೆಯಿಂದ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿ ಮಾಡಿದ್ದೀನಿ ಇವತ್ತು. ಸೊ ಇನ್ನೂ ಗಂಟ್ಲು ನೋವು ಈಚಿನೆಸ್ ಹೋಗಿಲ್ಲ. ಏನೇನಾಯಿತು ಅಂತ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ, ಕೆಮ್ಮಿನ್ನೂ ಸರಿ ಹೋಗಿಲ್ಲ. ಸೊ ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ಏನೇನಾಯಿತು ಅಂತ. ನೋಡ್ಕೊಂಡು ವಾಪಸ್ ಬನ್ನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಒಂದು ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳಿಗೆ. ಸುಮಾರು ಜನ ನನ್ನ ನೆಕ್ಲೆಸ್ ವ್ಲಾಗ್ಗೆ ಕಮೆಂಟ್ ಹಾಕಿದ್ರಿ. ಸೊ ಸ್ವಲ್ಪ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ನೋಡ್ಕೊಂಬನ್ನಿ. ಸ್ಟೇಟ್ ಯಾನ್. ಇದು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಾಗಿ 9 ಡೇಸ್ ಮಾಡೋಣ ಧನುರ್ಮಾಸ ಪೂಜೆ ಅಂದ್ಕೊಂಡೆ. ಕಪ್ಪು ಬಟ್ಟೆ ಮತ್ತು ಎಳ್ಳು ಎಲ್ಲ ಮಿಕ್ಕಿತ್ತು, ಹಾಗಾಗಿ 12 ದಿನ ಒಂದು ಮಂಡಲ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಇದು 11 ದಿನದ ಧನುರ್ಮಾಸ ಪೂಜೆ. 3:30ಗೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ. ಇವತ್ತು ಗುರುವಾರ ಏಕಾದಶಿ. ಸೊ ಹಾಗಾಗಿ ಫಸ್ಟು ಮನೇಲಿ ವಾರ ಪೂಜೆ ಮುಗಿಸಿ, ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಏಕಾದಶಿ ಅಂತ. ತುಳಸಿನೂ ಇಟ್ಟಿದ್ದೆ, ಹೂವು ಇಟ್ಟಿದ್ದೆ. ಬಟ್ ಹೂ ಇಡಬೇಡಿ, ತುಳಸಿ ಮಾತ್ರ ಇಟ್ಟು ದೇವರಿಗೆ ಪೂಜೆ ಮಾಡಿ. ಹಾಲೆಲ್ಲ ಹಿಂದಿನ ದಿನವೇ ತರಿಸಿ ಇಟ್ಕೊಂಡಿದ್ದೆ. ಸೊ ಹಾಲೆಲ್ಲ ನೈವೇದ್ಯಕ್ಕೆ ಇಟ್ಟು ಕಡಲೆ, ಸಕ್ಕರೆ, ಆಮೇಲೆ ಇವತ್ತು ಕಜ್ಜಾಯ ತರಿಸಿದ್ದೆ. ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ, ಪೂಜೆಗೆ ಏನೇನು ಬೇಕೋ ಪ್ರತಿಯೊಂದು. ಸೊ ಕಜ್ಜಾಯನ ನೈವೇದ್ಯಕ್ಕಿಟ್ಟು ಮನೇಲೆಲ್ಲ ಪೂಜೆ ಆದಮೇಲೆ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ನಾಗರ ಕಲ್ಲು ಹತ್ರ ಬಂದು ನೋಡಿ ಕಜ್ಜಾಯ, ಸೌತೆಕಾಯಿ, ಬಾಳೆಹಣ್ಣು ಪ್ರತಿಯೊಂದು ತೊಗೊಂಬಂದಿದ್ದೀನಿ. ಎಲ್ಲನೂ ಇಟ್ಟು ನಾಗರ ಕಲ್ಲೆಲ್ಲ ತೊಳೆದು ಗೆಜ್ಜೆ ವಸ್ತ್ರ ಹಾಕಿ ಹೂ ಇಟ್ಟು ಇವತ್ತು 11ನೇ ದಿನದ ಧನುರ್ಮಾಸ ಪೂಜೆ ಕೂಡ ಮುಗಿಸ್ಕೊಂಡು ಮಹಾಮಂಗಳಾರತಿ ಮಾಡಿ ನನ್ನ ಜೊತೆ ನನ್ನ ಮಗಳು ಚಾರು ಕೂಡ ಬಂದಿದ್ಲು. ಅವಳು ಕೂಡ ಇವತ್ತು 2 ಗಂಟೆ ಅರ್ಲಿ ಮಾರ್ನಿಂಗ್ ನಾನು ಎದ್ದಿದ ತಕ್ಷಣ ಎದ್ದಿದ್ದ ಮಗು. ಅಲ್ಲೇ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಎಳ್ಬತ್ತಿ ಎಲ್ಲ ಹಚ್ಚಿ ಮನೆಗೆ ಬಂದ ತಕ್ಷಣ ಏನು ಕೂತ್ಕೊಳ್ಳೋದು ಅಂತ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಒಂದು ರೌಂಡ್ ವಾಕ್ ಹೋಗಿ ಬರ್ತಾಯಿದ್ದೀವಿ. ರೋಡ್ ಫುಲ್ಲು ಒಂದು ನೊಣ ಇಲ್ಲ, ರೋಡ್ ಫುಲ್ಲು ನಾನು ನನ್ನ ಮಕ್ಕಳದೇ ಹವಾ ಅಂತ ಹೇಳ್ಬೋದು. ನನ್ನ ಮಗಳೇ ಹೇಳ್ತಾ ಇದ್ಲು, ಮಮ್ಮಿ ಸೈಕಲ್ ಓಡಿ ಮಮ್ಮಿ ವೀಡಿಯೋ ಮಾಡ್ಕೋತೀನಿ ಅಂತ. ಸೊ ಅದೊಂದು ಕ್ಲಿಪ್ಪಿಂಗ್ನ ಸಣ್ಣದಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಹಿಂದಿನ ದಿನ ತಿಂಡಿಗೆ ಬ್ರೇಕ್ಫಾಸ್ಟ್ ದೋಸೆ ಮಾಡೋಣ ಅಂತ ರುಬ್ಬಿಟ್ಟಿದ್ದೆ. ಇವಳು ಟೆಸ್ಟ್ ನಡೀತಾ ಇದೆ, ಕುತ್ಕೊಂಡು ಬರ್ಕೋತಾ ಇದ್ದಾಳೆ ನೋಡಿ. ತುಂಬ ಚಳಿ ಇದೆ, ಜರ್ಕಿನೆಲ್ಲ ಹಾಕ್ಕೊಂಡಿದ್ದಾಳೆ. ದೋಸೆ ಚೆನ್ನಾಗಿ ಬರಲ್ವೇನೋ, ತುಂಬ ಚಳಿ. ಲಾಸ್ಟ್ ಟೈಮು ಹಿಂಗೆ ದೋಸೆ ಫೇಲ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಈನೋ ಪ್ಯಾಕೆಟ್ ಹಾಕಿ ಕಲಸಿಟ್ಟಿದ್ದೆ. ದೋಸೆಗೆ ಕಾಂಬಿನೇಷನ್ ಇವತ್ತು ಹಾಗಲಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಸ್ವಲ್ಪ ಸಖತ್ ಕಾಯಿ ಆಗಿಬಿಟ್ಟಿತ್ತು. ಹಾಗಾಗಿ ಕೆಂಪು ಚಟ್ನಿ ಮಾಡಿ ಅದಕ್ಕೊಂಚೂರು ಒಗ್ಗರಣೆ ಕೊಟ್ಟು ಆಲೂಗಡ್ಡೆ ಪಲ್ಯನ ಕಾಂಬಿನೇಷನ್ ಮಾಡಿದೆ. ಹಾಗಲಕಾಯಿ ಚಟ್ನಿ ಇನ್ನೊಂದು ದಿನ ಖಂಡಿತವಾಗ್ಲೂ ಮಾಡ್ತೀನಿ. ಈ ಪಿತ್ತ ಇದ್ದಾಗ, ಆರೋಗ್ಯ ಸರಿ ಇಲ್ಲದೆ ಇದ್ದಾಗ, ಬಾಯಿ ಕೆಟ್ಟಾಗ ಆ ಚಟ್ನಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಲಕಾಯಿ ಸ್ವಲ್ಪ ಹಣ್ಣಾಗಬೇಕು, ಚೆನ್ನಾಗಿರುತ್ತೆ ಅದಕ್ಕೆ ಚಟ್ನಿಗೆ. ಇವತ್ತು ಕೆಂಪು ಚಟ್ನಿ ಮಾಡಿ ಈ ಕಡೆ ಸೈಡ್ ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಆಯಿತು. ಫೈನಲಾಗಿ ಅರ್ಧ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಕೊತ್ತಂಬರಿ ಸೊಪ್ಪು
ಮತ್ತು ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಕಾಯಿ ತುರಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿಬಿಡುತ್ತೆ. ಇವಳಿಗೆ ತಿಂಡಿ ಕೂಡ ಹಾಕ್ಕೊಟ್ಟೆ. ಅವಳು ಬಿಸಿ ಬಿಸಿ ದೋಸೆ ತಿಂತಾಯಿದ್ದಾಳೆ. ಲಾಸ್ಟ್ ಟೈಮ್ ದೋಸೆ ಫೇಲ್ ಆಗಿತ್ತು, ಹುಳಿ ಬಂದಿರಲಿಲ್ಲ. ಈ ಟೈಮು ಹಂಗೆ ಆಗಿಬಿಡುತ್ತೆ ಅಂತ ಭಯ ಆಗಿತ್ತು. ಸೊ ಫೈನಲಿ ದೋಸೆ ಚೆನ್ನಾಗಿ ಬಂತು. ಡಬ್ಬಿ ಎಲ್ಲ ಕಟ್ಟಿ ಸ್ನ್ಯಾಕ್ಸ್ ಎಲ್ಲ ಹಾಕಿ ನಾವು ಏನೇ ಹೆಲ್ತಿ ಪ್ರಿಪೇರ್ ಮಾಡಿಕೊಟ್ರು ಮಕ್ಕಳು ಕೇಳೋದು ಒಂದೇ, ಮಮ್ಮಿ ಸ್ನ್ಯಾಕ್ಸ್ ಏನಾದರೂ ಹಾಕು, ಮಮ್ಮಿ ಸ್ನ್ಯಾಕ್ಸ್ ಏನಾದರೂ ಹಾಕು ಅಂತ. ನನಗೆ ದೋಸೆ ಸ್ವಲ್ಪ ಸೆಟ್ ದೋಸೆ ಥರ ಮಂದಕ್ಕಿರಬೇಕು. ಸೊ ಆಗಲೇ ನಂಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮೆಲ್ರಿಗೂ ದೋಸೆ ಯಾವ ರೀತಿ ಇರಬೇಕೋ ಕಮೆಂಟ್ ಮಾಡಿ. ನಮ್ಮ ಹತ್ರ ಕೆಳಗಡೆ ಕೆಲಸ ಮಾಡೋ ಹುಡುಗ ಕೂಡ ಇದ್ದ, ಅವನಿಗೂ ಕೂಡ ತಿಂಡಿ ಕೊಡಬೇಕಾಗಿತ್ತು. ನಾನು ಇನ್ನು ಇವತ್ತು ಗುರುವಾರ ಅಲ್ವಾ, ರಾಯರ ಮಠಕ್ಕೆ ಹೋಗಬೇಕಾಗಿತ್ತು, ಏಕಾದಶಿ. ಹಾಗಾಗಿ ಬೇಗ ಎಲ್ಲ ದೋಸೆನ ಆಟ ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಅಂತ ಇಡ್ತಾಯಿದ್ದೀನಿ. ಸೂಪರಾಗಿ ಬರ್ತಾಯಿತ್ತು ದೋಸೆ ಮಾತ್ರ. ನನಗಂತೂ ದೋಸೆ ರೊಟ್ಟಿ ಮಾಡಿದಾಗ ಚೆನ್ನಾಗಿ ಬಂದರೆ ಸರಿ. ಸೂರ್ಯ ಇವತ್ತು ಬರ್ತಾಯಿದ್ದಾನೆ ನೋಡಿ, ನಮ್ಮ ಅಡುಗೆ ಮನೆ ಸೈಡಿಂದ ಸೂರ್ಯ ಕಾಣಿಸ್ತಾ ಇದ್ದಾನೆ. ಒಂದು ವಾರದಿಂದ ಬಿಸಿಲೇ ಇಲ್ಲ, ಫುಲ್ ಮೋಡ ಸೋನೆ ಥರ. ದೋಸೆ ಎಲ್ಲ ಮಾಡಿದ್ಮೇಲೆ ಅಡುಗೆ ಮನೆ ಮತ್ತೆ ಗಲೀಜಾಗುತ್ತೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಟ್ ಬಾಕ್ಸ್ಗೆಲ್ಲ ದೋಸೆ ಹಾಕಿಟ್ಟು ಡಬ್ಬಿ ಎಲ್ಲ ರೆಡಿ ಮಾಡಿ ಸ್ವಲ್ಪ ಕಸ ಕೊಡಬೇಕಾಗಿತ್ತು ಅಷ್ಟೇ. ಇನ್ನೆಲ್ಲ ಕೆಲಸ ಮುಗ್ದಿತ್ತು. ಸೊ ನನ್ನ ಮಗಳಿಗೆ ಕಸ ಇಟ್ಬಾ ಅಂತ ಕೂಡ ಹೇಳ್ತಾ ಇದ್ದೆ. ಅವಳು ತಿಂಡಿ ತಿಂದು ಇಡ್ತೀನಿ ಅಂತ ತಿಂಡಿ ತಿಂದು ಮುಗಿಸಿದ್ಲು. ಅಷ್ಟರಲ್ಲಿ ನನ್ನ ಮಗ ಟ್ಯೂಷನಿಂದ ಬಂದ. ಟ್ಯೂಷನ್ಗೆ ಹೋಗಿದ್ದವನು, ಅವನಿಗೆ ಸ್ವಲ್ಪ ಕ್ಲಾಸ್ ತಗೋತಾ ಇದ್ದೀನಿ. ಅವನ ಮುಖ ನೋಡಿ ಯಾವ ರೀತಿ ಮಾಡ್ಕೊಂಡು ಕೂತಿದ್ದಾನೆ. ಕಾರಣ ಲೇಟಾಗಿ ಬಂದಿದ್ದ, ಹಾಗಾಗಿ ಸೊ ಅದಕ್ಕೆ ಬೈತಾ ಇದ್ದೆ ಅಷ್ಟೇ. ಸೊ ದೋಸೆ ಅಂದರೆ ಸತೀಶ್ ಮೂಗು ಮರಿತಾರೆ. ಅವ್ರಿಗೊಂದು 4-5 ಚಪಾತಿ ಹಾಕಿ ಇಟ್ಬಿಡೋಣ ಅಂತ ಮತ್ತೆ ಚಪಾತಿ ಲಟ್ಸಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇನ್ನು ಅವ್ರು ದೋಸೆ ಅಂದರೆ ತಿನ್ನೋದೇ ಇಲ್ಲ. ಈ ರೀತಿ ಪ್ಲೇಟ್ಗೆ ಹಾಕಿಟ್ರೆ ದೋಸೆ ಮಾಡಿದ್ದಾಳೆ ಅಂತ ದೋಸೆ ಜೊತೆ ಚಪಾತಿನೂ ಮಾಡಿದ್ದಾಳೆ ಅಂದ್ಕೊಂಡು ತಿಂತಾರೆ. ಇವತ್ತಿನ ರಂಗೋಲೆ ಬೆಳಗ್ಗೆ ಏನು ತೋರ್ಸೋಕ್ಕೆ ಆಗಿರಲಿಲ್ಲ, ಈ ರೀತಿ ಆಗಿದೆ. ಅಷ್ಟರಲ್ಲಿ ಮಕ್ಕಳು ಕೂಡ ರೆಡಿ ಆದರು. ರಂಗೋಲೆ ಹೇಗಿದೆ, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ವ್ಯಾನ್ ಬಂದ್ರೂ ಇವಳ್ದು ಇನ್ನೂ ಪ್ಯಾಕಿಂಗ್ ಮುಗ್ದೇ ಇಲ್ಲ. ನಂದು ಅದು ಎತ್ಕೊಂಡಿದ್ದಾನೆ, ನಂದು ಇದು ಎತ್ಕೊಂಡಿದ್ದಾನೆ, ನನ್ನ ಪೆನ್ ಪೌಚ್ ಎತ್ಕೊಂಡಿದ್ದಾನೆ. ಬರೀ ಇದೇ ಕಿತಾಪತಿಗಳು ಇವರಿಬ್ರದ್ದು. ಸೊ ಫೈನಲಿ ಅವರಿಬ್ಬರು ಕೂಡ ಹೊರಟರು. ಅವರು ಹೊರಟ ಮೇಲೆ ನಾನು ಕೂಡ ಒಬ್ಬಳೇ ಏನು ಮಾಡಲಿ, ಸತೀಶ್ ಇರಲಿಲ್ಲ, ವಾಕ್ ಹೋಗಿದ್ರು. ನಾನು ಕೂಡ ರಾಯರ ಮಠಕ್ಕೆ ಬಂದೆ. ಇವತ್ತು ಏಕಾದಶಿ ಕಾರಣ ತುಳಸಿ ಇಟ್ಟು ಪೂಜೆ ಮಾಡಿದ್ದಾರೆ. ನನಗಿಲ್ಲಿ ಬಂದಮೇಲೇ ಗೊತ್ತಾಯಿತು. ಅದಕ್ಕೆ ನಾನು ಅಂದ್ಕೊಂಡೆ ಹೋಗಲಿ, ಗೊತ್ತಿಲ್ಲದೆ ಮಾಡೋ ತಪ್ಪೇ ಅಲ್ಲ. ಗೊತ್ತಿಲ್ಲದೆ ಆದರೆ ಅದು ತಪ್ಪಲ್ಲ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಅಲ್ಲಿಂದ ರಾಮಕೃಷ್ಣ ನಗರದಲ್ಲಿರೋ ಸಾಯಿಬಾಬಾ ಮಂದಿರಕ್ಕೂ ಬಂದೆ. ಅರ್ಚನೆ ಅಭಿಷೇಕ ಮಾಡ್ತಾಯಿದ್ರು. ನಿಜಕ್ಕೂ ನೋಡಿ ಖುಷಿ ಆಯಿತು. ನಮಗೆ ಯಾರು ಕೆಟ್ಟದ್ದು ಬಯಸ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ, ಅವ್ರಿಗೂ ನಾವು ಒಳ್ಳೆಯದೇ ಬಯಸೋಣ ಅನ್ನೋದು ಆವಾಗಿನ ಕಾಲ. ಬಟ್ ಇವಾಗಿನ ಕಾಲ ಒಳ್ಳೆಯವ್ರಿಗೆ ಅದು ಒಳ್ಳೇದಾಗ್ತಾ ಇಲ್ಲ. ಸೊ ಇನ್ನು ಕೆಟ್ಟವ್ರಿಗೆ ಒಳ್ಳೇದಾಗುತ್ತಾ? ಖಂಡಿತವಾಗ್ಲೂ ಆಗಲೇಬಾರ್ದು ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ಯಾಕಂದರೆ ಒಬ್ಬರು ಮನಸ್ಸು ನೋಯಿಸೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ನಾವು ಮರೆತರೂ ದೇವ್ರು ಮರೆಯೋದಿಲ್ಲ. ಅಲ್ಲಿಂದ ಬಂದು ಸತೀಶ್ಗೆ ಹಾಲು ಕಾಯೋಕ್ಕಿಟ್ಟು ಹಾಲು ಕೊಟ್ಟು ಸ್ವಲ್ಪ ತಿಂಡಿ ಹಾಕ್ಕೊಟ್ಟೆ. ಕುತ್ಕೊಂಡು ನೆಮ್ಮದಿಯಾಗಿ ತಿಂತಾ ಇದ್ದಾರೆ. ಅವರು ಬರೀ ದೋಸೆ ಅಂದ್ಕೊಂಡು ಒಂದು ದೋಸೆ ಹಾಕ್ಕೊಂಬಿಟ್ಟಿದ್ರು. ಅವ್ರು ದೋಸೆ ಆದರೆ ಅಷ್ಟು ತಿನ್ನೋದಿಲ್ಲ. ಆಮೇಲೆ ಚಪಾತಿ ಕೂಡ ಹಾಕಿ ಕೊಟ್ಟೆ ಅವ್ರಿಗೆ. ನೋಡಿದ್ರಲ್ಲ, ಟೈಮ್ ಇವಾಗಿನ್ನ 9 ಗಂಟೆ, ಇನ್ನೂ 10 ನಿಮಿಷ ಇದೆ. ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಸೊ ಸತೀಶ್ಗೆ ತಿಂಡಿ ಹಾಕ್ಕೊಟ್ಟು ಹಾಲು ಕೂಡ ಕೊಟ್ಟಾಯಿತು. ನಮ್ಮ ಹುಡುಗ ಇದ್ದಾನೆ ಕೆಳಗಡೆ ಗೋಡೌನಲ್ಲಿ. ಸೊ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಗಂಟ್ಲೆಲ್ಲ ಕಟ್ಕೊಂಡಿದೆ. ಕೆಳಗಡೆ ಹುಡುಗ ಇದ್ದಾನೆ, ಅವನಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟೆ. ಸತೀಶ್ದು ತಿಂಡಿ ಆಯಿತು. ತಿಂಡಿ ತಿಂದು ಹಾಲು ಕುಡಿದು ಹೊರಟರು, ಅವ್ರ ಕೆಲಸ ಇದೆ ಅಂತ. ಅವರಿಗೆ ಚಪಾತಿ ಕೂಡ ಮಾಡಿದ್ದೆ, ನೀವು ನೋಡಿದ್ರಿ. ದೋಸೆ ತಿನ್ನಲ್ಲ ಅವರು, ಚಪಾತಿ ಕೂಡ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಸುಮಾರು ಕಮೆಂಟ್ಸು, ಥ್ಯಾಂಕ್ ಯು ಸೋ ಮಚ್. ಏನು ಗೊತ್ತಾ, ಈ ಥರ ವ್ಲಾಗ್ ಅಂದರೆ ಗೋಲ್ಡ್ ಅದು ಇದು ತೋರಿಸ್ದಾಗ ತೋರಿಸಿ ಅಂತ ಕೇಳೋರು ನೀವೇ. ತೋರಿಸಿದ್ರೆ ಈ ರೀತಿ ಕಮೆಂಟ್ಸ್ ಬರುತ್ತೆ. ಇವಾಗ ವಿಡಿಯೋ ಮಾಡಿದ್ರು ತಪ್ಪು, ವಿಡಿಯೋ ಮಾಡದೇ ಇದ್ದರೂ ತಪ್ಪು. ಈಗ ತೋರಿಸಿ, ಆ ಕಲೆಕ್ಷನ್ ತೋರಿಸಿ, ಈ ಕಲೆಕ್ಷನ್ ತೋರಿಸಿ, ನಮಗೊಂದು ಐಡಿಯಾ ಬರುತ್ತೆ, ನಮಗೆ ನಿಮ್ಮ ಯೂನಿಕ್ ಪ್ಯಾಟ್ರನ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿದವ್ರಿಗೆ ತೋರಿಸಿರೋಂಥದ್ದು. ನನಗೆ ಕಾಲು ಎಳಿಬೇಕು ಅಂತ ಕಾಯ್ಕೊಂಡು ಕೂತಿರೋರ್ಗಂತೂ ನಾನು ತೋರಿಸಿಲ್ಲ. ಆವಾಗ ಈಗ ಏನಾಗುತ್ತೆ ಅಂದರೆ, ಎಂಥ ವಿಡಿಯೋ ಮಾಡಬೇಕು
ಅಂತ ಕಮೆಂಟ್ ನನಗೆ ರೈಸ್ ಆಗುತ್ತೆ. ಏನಪ್ಪ ಇವರು ವೀಡಿಯೋ ಮಾಡಿ ಅಂತಾರೆ, ವೀಡಿಯೋ ಮಾಡಿ ನೋಡಿದ್ರೆ ಈ ಥರ ಎಲ್ಲ ಕಮೆಂಟ್ಗಳು ಬರುತ್ತೆ ಅಂತ ತಲೆ ಕೆಡಿಸ್ಕೊತಾ ಇಲ್ಲ. ಬಟ್ ನನಗನ್ಸಿದ್ನ ಥಾಟ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ವೀಡಿಯೋನೇ ಮಾಡಬೇಡ ಮನೇಲಿರು ಅಂದರೆ ಇನ್ನೇನು ಕಾಡಲ್ಲ ಇದ್ದೀನಿ. ಇದು ಕಾಡ, ಇದು ಮನೆ ತಾನೇ. ಅಯ್ಯೋ ಯಾಕೆ ಇಷ್ಟು ರೇಟ್ ನನ್ನ ಮೇಲೆ ಎಸ್ಪೆಷಲಿ ಏನು ಮಾಡಿದ್ದೀನಿ ಅಂತ ನಿಮ್ಮೆಲ್ಲರಿಗೂ. ನೀವು ಕನ್ನಡಿಗರಾಗಿದ್ದೀರಾ, ನಾನು ಕನ್ನಡದವಳು, ಅಪ್ಪಟ ರೈತರ ಮಗಳು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಂದು ಹೆಣ್ಮಗಳು. ಯಾಕೆ ಇಷ್ಟೊಂದು ದ್ವೇಷ ನನ್ನ ಮೇಲೆ ನಿಮಗೆ? ಪ್ರತಿಯೊಂದಕ್ಕೂ ಎಲ್ಲಿ ಕಾಲು ಎಳೀಲಿ, ಎಲ್ಲೇನು ಟೀಸ್ ಮಾಡಲಿ, ಇವ್ರಿಗೆ ಎಲ್ಲಿ ಹಂಗಿಸ್ಲಿ, ಇವ್ರಿಗೆ ಎಲ್ಲಿ ಉರಿಯುತ್ತೆ, ಇವ್ರಿಗೆ ನೀನು ದೊಡ್ಡ ಜಾತ್ರೆ, ನಿನ್ನ ವಾಯ್ಸ್ ಒಂದು ದೊಡ್ಡ ಜಾತ್ರೆ. ನೋಡಬೇಡಿ, ಇಷ್ಟು ಹೇಟ್ ಮಾಡೋರು ನನ್ನ ವೀಡಿಯೋಸ್ ಯಾಕೆ ನೋಡ್ತೀರಾ? ನಾನು ಪ್ರತಿ ಸಲ ಕೇಳ್ತಾಯಿದ್ದೀನಿ. ನಿಮ್ದಿದೇ ಆಯಿತು ವ್ಲಾಗಲ್ಲೆಲ್ಲ, ನಿಮ್ದಿದೇ ಆಯಿತು ಅಂದಾಗ ನಾವು ಕಷ್ಟಪಡೋದು, ನಾವು ಮಾಡ್ತಾ ಇರೋದು ಏನಕ್ಕೆ ಅಲ್ವಾ? ಈಗ ನನ್ನ ಸ್ವಲ್ಪ ಜನ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀನಿ ಸಿಸ್, ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ ಅನ್ನೋರಿಗೆ ನಿಜ ಹೇಳ್ತೀನಿ, ಬಾಟಮ್ ಆಫ್ ಮೈ ಹಾರ್ಟ್ ತುಂಬ ಹೃದಯದ ಧನ್ಯವಾದಗಳು. ಈವನ್ ಸ್ವಲ್ಪ ಜನ ತುಂಬ ಕಾಮಿಡಿಯಾಗಿ ಕೂಡ ಕಮೆಂಟ್ ಮಾಡಿದರು, ಸಿಸ್ ನೆಕ್ಲೆಸ್ದು ಒಂದು ಗಿವ್ ಅವೇ ಥರ ಮಾಡಿ ನಮಗೂ ಒಂಚೂರು ಚಿನ್ನ ಕೊಡಿ ಅಂತ. ಅದನ್ನು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡೇ ಇಲ್ಲ. ಯಾಕಂದರೆ ಎಲ್ಲರ ಫ್ಯಾಮಿಲಿಲೂ ಎಲ್ಲರ ಹತ್ರನೂ ಒಂದು ಮಿನಿಮಮ್ ಒಂದಿಷ್ಟು ಗೋಲ್ಡ್ ಅಂತ ಇದ್ದೇ ಇರುತ್ತೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಒಂದು ಮನೇಲಿ ಕಡಿಮೆ ಅಂದರೂ 150-200 ಗ್ರಾಮ್ ಗೋಲ್ಡ್ ಇದ್ದೇ ಇರುತ್ತೆ ಗಾಯ್ಸ್. ಅಂಥದ್ರಲ್ಲಿ ನಾನು ಶ್ರೀಮಂತಲು, ನನ್ನ ಹತ್ರ ಎಲ್ಲ ಇದೆ, ಹಂಗಿದೆ ಹಿಂಗಿದೆ ಇಲ್ಲ ಗೈಸ್. ನೀವೇ ಎಷ್ಟೋ ಸತ ಹೇಳಿದ್ದೀರಾ, ಸಿಸ್ ಕಿವಿಗೆ ಒಂದು ಓಲೆನಾದರೂ ಹಾಕ್ಕೊಳ್ಳಿ, ಹಾಗೆ ಇರಬೇಡಿ ಅಂತ ಹೇಳಿದ್ದೀರ ತಾನೇ. ಸೊ ನಾನು ಆದಷ್ಟು ಸಿಂಪಲ್ಲಾಗಿ, ಜೆನ್ಯೂನ್ ಆಗಿ, ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಗೈಸ್. ನನ್ನ ಹತ್ರ ಇದೆ ಅಂದ್ಬಿಟ್ಟು ಮಾಂಗಲ್ಯ ಸರ ಹಾಕೋತೀನಿ, ಒಂದು ಓಲೆ ಹಾಕೋತೀನಿ ಬಿಟ್ಟರೆ ಮನೆ ಹತ್ರ ನಾನು ಒಂದು ಉಂಗುರನೂ ಹಾಕ್ಕೊಳ್ಳಲ್ಲ, ಒಂದು ಬ್ಯಾಂಗಲ್ಲೂ ಹಾಕ್ಕೊಳ್ಳಲ್ಲ. ನೀವೇ ಎಷ್ಟೋ ಸತ ನಂಗೆ ಕಮೆಂಟ್ ಮಾಡಿದ್ದೀರಾ, ಹಿಂಗಿರಬೇಡಿ ಸಿಸ್, ಅಷ್ಟೆಲ್ಲ ಇದೆ, ಹಾಗೆಲ್ಲ ಇದೆ. ನನ್ನನ್ನು ಪ್ರೀತಿ ಕೊಡೋರು, ನೀವು ಹೆಂಗಿರ್ಬೋದು, ನೀವು ಕೆಲಸ ಮಾಡಬೇಡಿ, ಹುಡುಗರ ಕೈಲಿ ಮಾಡಿಸಿ, ಹಾಳುಗಳ ಕೈಲಿ ಮಾಡಿಸಿ. ನಾನು ಹೇಳೋದು ಡೌನ್ ಟು ಅರ್ಥ ಆಗಿರೋಣ, ಹಂಬಲ್ ಆಗಿರೋಣ, ಆದಷ್ಟು ಪ್ರೀತಿ ಕೊಡೋಣ. ವ್ಲಾಗಿಗೆ ನೋಡ್ತಾಯಿರಿ. ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಮಾತಾಡ್ತೀನಿ. ಓಕೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ಈಗ ಮತ್ತೆ ಯಾಕೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ, ನೋಡಿ ದೀಪ ನಿಂಬೋಗ್ತಾ ಇದೆ ಅಂದರೆ ಕೆಟ್ಟೋಗ್ತಾ ಇದೆ ಅಂತ ಅರ್ಥ. ಇವಾಗ ದೀಪ ಕೆಟ್ಟೋಗೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಚೂರು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ದೀಪನ ಕೆಟ್ಟೋಗ್ತಿರೋ ಥರ ದಿನವಿಡೀ ಉರ್ಸೋರು ಇರ್ತೀವಿ, 12:30-1 ಗಂಟೆ ತನಕ ಉರ್ಸೋರು ಇರ್ತೀವಿ ಅಲ್ವಾ. ಸೊ ಈ ಧನುರ್ಮಾಸ ಟೈಮಲ್ಲಿ ಏನಪ್ಪ ಅಂದರೆ, ಈಗ 3:30-4 ಗಂಟೆಗೆ ಪೂಜೆ ಆಗಿರುತ್ತೆ ಮನೇಲಿ. ಅರ್ಲಿ ಮಾರ್ನಿಂಗ್ ನಾವು ಹೇಗೆ ಪೂಜೆ ಮಾಡಿರ್ತೀವೋ ಹಾಗೆ 11 ಗಂಟೆ 11:30 ತನಕ ಅಷ್ಟೇ ದೀಪ ಉರಿಬೇಕಾಗತ್ತೆ. ಆಮೇಲಿಂದ ದೀಪ ದೇವ್ರಿಗೂ ರೆಸ್ಟ್ ಬೇಕಲ್ವಾ. ಸೊ ಬೇಕಿದ್ರೆ ಮತ್ತೆ ಸಂಜೆ ಕೈಕಾಲು ಮುಖ ತೊಳೆದು ದೀಪ ಹಚ್ಚೋಂಥದ್ದು. ದಿನವಿಡೀ ದೀಪ ಉರಿಸ್ಬಾರ್ದು ಧನುರ್ಮಾಸ ಟೈಮಲ್ಲಿ. ಸುಮಾರು ಜನ ಕೇಳ್ತಾಯಿದ್ರಿ ಏನಾದರೂ ಟಿಪ್ ಹೇಳಿ ಧನುರ್ಮಾಸ ಬಗ್ಗೆ ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ನಾನು ಮಾಡೋದಿದು. ನಾನು ದೊಡ್ಡ ಮೇಧಾವಿ ಅಂತಲ್ಲ. ಸೊ ನನ್ನ ಅನಿಸಿಕೆ ಅಭಿಪ್ರಾಯ, ದೇವರು ಹೂ ಪ್ರಸಾದ ಕೂಡ ಕೊಟ್ಟಿದೆ, ತುಂಬ ಖುಷಿ ಆಯಿತು. ಎತ್ಕೊಂಡು ಮುಡ್ಕೋಬೇಕು, ರಾಘವೇಂದ್ರ ಸ್ವಾಮಿ ಕೊಟ್ಟಿರೋಂಥದ್ದು. ಸೊ ಇದು ಗುರುವಾರದ ವ್ಲಾಗ್, ನಾನು ಆಗಲೇ ಹೇಳಿದ್ದೀನಿ. ಯಾರಾದರೂ ಧನುರ್ಮಾಸ ಪೂಜೆ ಮಾಡ್ತಾಯಿದ್ರೆ ಈ ಟಿಪ್ನ ಫಾಲೋ ಮಾಡಿ. 11-11:30 ತನಕ ದೀಪ ಉರಿಯೋ ತನಕ ಮಾತ್ರ ಎಣ್ಣೆ ಹಾಕಿ, ದೀಪ ನುಂಬೋಗೋದು ಅಂತಾರೆ, ಅಂದರೆ ಆರೋಗೋದು. ಹಾಗಾಗಿದ್ದು ಅದೇ ಆರೋದ್ರ ಪರವಾಗಿಲ್ಲ, ನೀವು ಆರ್ಸೋಕ್ಕಂತೂ ಹೋಗಬೇಡಿ ಅಂತಿಷ್ಟೇ ಹೇಳ್ತೀನಿ. ಮೇಲೆ ಬಂದಿದ್ದೀನಿ, ಇನ್ನೂ ತಿಂಡಿ ಆಗಿಲ್ಲ. ಕಾರಣ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಾಲ್ ಮಾಡಿದರು, ಸಿಸ್ ನಿಮ್ಮ ಇಯರಿಂಗ್ ನಂಗೆ ತುಂಬ ಇಷ್ಟ, ಅದರದ್ದು ಒಂದು ಸ್ಕ್ರೀನ್ಶಾಟ್ ಕಳಿಸ್ಕೊಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಯಾಕಂದರೆ 8 ಗಂಟೆಯಿಂದ 8:30 ತನಕ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್. ತುಂಬ ಹರಿಬರಿ ಟೆನ್ಷನಲ್ಲಿ ಇರ್ತೀನಿ, ಸರಿಗೆ ಮಾತಾಡೋಕ್ಕಾಗಲಿಲ್ಲ. ಸೊ ಬೇಜಾರು ಮಾಡ್ಕೊಂಬಿಡ್ತಾರೆ ಅವರು. ಏನು ಗೈಸ್, ಯಾವಾಗ ನೋಡಿದ್ರು ಹಿಂಗೆ ಬೀಳಿಸ್ತಾ ಇರ್ತೀನಿ ಕೈಯಿಂದ. ಈ ಓಲೆದವ್ರಿಗೆ ಸ್ಕ್ರೀನ್ಶಾಟ್ ಬೇಕಂತೆ ಜುಮ್ಕಾದು. ಸೊ ಅದಕ್ಕೆ ಕಳಿಸೋಣ ಅಂತ ಬಂದೆ. ಜುಮ್ಕಾ ಅಂದರೆ ನನಗಂತೂ ಪಂಚ ಪ್ರಾಣ. ಸೊ ನೋಡಿ, ನಿಮಗೂ ಇಷ್ಟ ಅಲ್ವಾ ಜುಮ್ಕಾ ಅಂದರೆ? ಲಕ್ಷ್ಮಿ ಇದೆ, ಅವರಿಗೆ ಕಳಿಸ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಐರನ್ ಮಾಡಬೇಕು ಗೈಸ್, ಬಟ್ಟೆಗಳಿದ್ದಾವೆ ಒಂದು ರಾಶಿ, ಐರನ್ ಮಾಡಬೇಕು. ಹೆಂಗೂ ಇಲ್ಲಿ ಬಂದಿದ್ನಲ್ಲ, ಒಟ್ಟಿಗೆ ಐರನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು. ಅಪ್ಪ, ಆಮೇಲೆ ಏನೋ ಮಾತಾಡ್ತಾಯಿದ್ದೆ,
ಸುಮಾರು ಜನ ಇದನ್ನೆಲ್ಲ ತೋರಿಸ್ಬೇಡಿ, ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು ಫಾರ್ ದಟ್. ತೋರಿಸಿಲ್ಲ ಅಂದರೆ ನೀವು ನನ್ನ ಲವ್ಲಿ ಅಕ್ಕ ತಂಗಿರು ಬೇಜಾರು ಮಾಡ್ಕೋತೀರಾ, ತೋರಿಸಿದ್ರೆ ಈ ರೀತಿ ಹೇಳ್ತೀರಾ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಕೇಳ್ಕೊಳ್ಳೋದು ಏನು ಗೊತ್ತಾ, ದಯವಿಟ್ಟು ನಮ್ಮ ಕನ್ನಡದವ್ರನ್ನ ಉಳಿಸಿ ಬೆಳೆಸಿ. ಈವನ್ ಮೊನ್ನೆ ಒಂದು ಕ್ಯಾನ್ಸರ್ ಪೇಷಂಟ್ ತೀರೋದ್ರು, ಅವ್ರ ಗಂಡ ಹೆಂಡತಿ ಇಬ್ಬರು ರೀಲ್ಸ್ ಮಾಡ್ತಿದ್ರು ಹಿಂದಿನಲ್ಲಿ. ಸೊ ಅವ್ರು ತೀರೋದಾಗ ಅವ್ರ ಮಿಸ್ಸಸ್ಸು ಪ್ರತಿಯೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಆವಾಗ ಅವರಿಗೆ ಈವನ್ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ನಾನು ನಮ್ಮ ಭಾಷೆನ ಬೇರೆ ಭಾಷೆಗೆ ಕಂಪೇರ್ ಮಾಡಿ ಮಾತಾಡ್ತಾ ಇಲ್ಲ. ಅದೇ ಥರ ನಾವೇನಾದರೂ ನಮ್ಮ ಕನ್ನಡದಲ್ಲಿ ಆ ಥರ ಏನಾದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಿದ್ರೆ ಜನಗಳು ಹೆಂಗೆಲ್ಲ ಕಮೆಂಟ್ ಮಾಡಿ ಉಗಿಯೋರು ಗೊತ್ತಾ. ಫಸ್ಟು ನೀನು ಗಂಡು ನೋಡ್ಕೋ, ಅದು ಬಿಟ್ಬಿಟ್ಟು ಫೋನ್ ಹಿಡ್ಕೊಂಡು ನಿಂತಿದ್ಯಾ, ವೀಡಿಯೋ ಮಾಡೋದೇ ಕೆಲಸನ, ಹಾಗೆ ಹೀಗೆ ನಾನು ನೋಡಿದ್ದೀನಿ, ಸುಮಾರು ನೋಡಿದ್ದೀನಿ. ಅಂಥದ್ರಲ್ಲಿ ಸಪೋರ್ಟ್ ಮಾಡಬೇಕು, ಅಂಥ ಟೈಮಲ್ಲಿ ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡಬೇಕು. ಆ ಬುದ್ಧಿ ಎಸ್ಪೆಷಲಿ ನಮ್ಮ ಕನ್ನಡದಲ್ಲೇ ಕಮ್ಮಿ ಅಂತ ನನಗನ್ಸುತ್ತೆ. ನನ್ನ ಅನಿಸಿಕೆ ಇದು. ಬೇರೆ ಭಾಷೆಯಲ್ಲೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ಗೊತ್ತಾ. ಸೊ ಆ ರೀತಿ ನಮ್ಮ ಕನ್ನಡದಲ್ಲಿ ಯಾಕೆ ಸಪೋರ್ಟ್ ಮಾಡ್ಬೋದಲ್ವ. ನನ್ನ ಇದು ಒಂದು ಅನಿಸಿಕೆ, ಅಭಿಪ್ರಾಯ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ, ಅದು ಒಂದೇ ನಾನು ಕೇಳ್ಕೊಳ್ಳೋದು. ಆಮೇಲೆ ಏನು ಗೊತ್ತಾ, ಹೀಗೆ ಸುಮಾರು ನಾನು ಓದ್ತಾ ಇರ್ತೀನಿ, ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಇವತ್ತಾಗಲಿಲ್ಲ ಅಂತಂದ್ರೂ ನಾಳೆನಾದರೂ ನಾನು ಫ್ರೀ ಮಾಡಿಕೊಂಡು ರಿಪ್ಲೈ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ಡ್ಯಾನ್ಸ್ ಮಾಡೋದು, ವಿಡಿಯೋ ಮಾಡೋರೆಲ್ಲ ಕೆಟ್ಟವರೆಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಲಕ್ಷ್ಮಿ ಅನ್ನೋಳು ಪ್ರತಿ ಸಲ ಹೇಳ್ತೀನಿ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಬರಬೇಡಿ, ನನ್ನ ಫ್ಯಾಮಿಲಿ ಬಗ್ಗೆ ಕಮೆಂಟ್ ನೀವು ಮಾಡಲೇಬೇಡಿ. ನಿಮ್ಗೆ ಯಾವ ನೈತಿಕತೆ ಇದೆ ನಮ್ಮ ಎಲ್ರಿಗೂ ಅಲ್ಲ, ಅವಳೊಬ್ಳಿಗೆ, ಲಕ್ಷ್ಮಿ ಅನ್ನೋಳಿಗೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವ ನೈತಿಕತೆ ಇದೆ? ಎಸ್ಪೆಷಲಿ ನನ್ನ ಮಗಳ ಬಗ್ಗೆ ಮಾತಾಡೋಕ್ಕೆ ನೀನು ಯಾವಳು? ನನ್ನ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಮ್ಮ ತಾಯಿ. ಅದಿನ್ನೂ ಸಣ್ಣ ಮಗು, ನೀನೇ ಹಿಂಗೆ ಬೀದಿಲಿ ಕುಣಿದ್ಯಾ, ಇನ್ನು ನಿನ್ನ ಮಗಳು ಕೇಳಬೇಕಾ ಅಂತಂದರೆ ಕುಣಿಲಿ ಬಿಡು, ಏನು ತೊಂದರೆ? ಮೈ ತುಂಬ ಬಟ್ಟೆ ಹಾಕ್ಕೊಂಡು ತಾನೇ ಕುಣಿತಾ ಇದ್ದೀವಿ. ಮಾಡಬಾರ್ದು ಕೆಲಸ ಏನಾದರೂ ಮಾಡಿಕೊಂಡು ಬರುತ್ತೆ ನನ್ನ ಬಾಯಲ್ಲಿ ಸರಿಗೆ ಬೆಳಗ್ಗೆ ಹುಗಿರಿ ಮೊಕ್ಕೆ. ಅವಳು ಯಾರೋ ಲಕ್ಷ್ಮಿ ಅಂತೆ. ಎಷ್ಟು ಒಂದೊಂದ್ಸಲಿ ವಲ್ಗರಾದ ವರ್ಡ್ಸ್ ಬರುತ್ತೆ ಬಾಯಲ್ಲಿ ಅಂದರೆ, ತೀರಾ ಲೋಕಲ್ ನಾನು, ಮಂಡ್ಯ ಹುಡುಗಿ, ಸರಿಗೆ ಹೇಳ್ಬಿಡ್ತೀನಿ. ಇಷ್ಟ ಇದ್ದರೆ ನೋಡು, ಇಲ್ಲ ಅಂದರೆ ಹೋಗಿ ಕೆಲಸ ನೋಡು. ಹೆಣ್ಮಗಳ ಬಗ್ಗೆ, ಸಣ್ಣ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ನಾವು ಎಲ್ಲಾದರೂ ಕುಣಿತೀವಿ. ನಮ್ದು ಅದು ಕೆಲಸ, ನಾವು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಅರ್ಥ ಆಯ್ತಾ? ನಮ್ಮ ಕೆಲಸ ಅದು ನಾವು ಮಾಡ್ತಾಯಿದ್ದೀವಿ. ಸುಮಾರು ಜನ ಕೇಳ್ತಿರ್ತೀರಾ, ಇಷ್ಟು ಬೇಗ ಹೇಗೆ ಎದ್ದೇಳ್ತೀರಾ, ಎಚ್ಚರ ಆಗುತ್ತಾ ಅಂತ. ಅಲಾರಾಮ್ ಎಲ್ಲ ಇಟ್ಕೊಂಡು ಎದ್ದೇಳ್ತೀನಿ. ಆಮೇಲೆ ಸ್ವಲ್ಪ ಜನ ಕಮೆಂಟ್ ಮಾಡಿದರು, ಸ್ವಲ್ಪ ಜನ ಅಲ್ಲ, ಒಬ್ಬರೇನೋ ಕಮೆಂಟ್ ಮಾಡಿದರು. ಅಲಾರಾಮ್ ಇಟ್ಟಿರ್ತೀನಿ ನಾನು ಕೂಡ. ಅಲಾರಾಮ್ ಸೌಂಡ್ ಬಂದ ತಕ್ಷಣ ಅದನ್ನು ಆಫ್ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತೀನಿ. ಏನು ಮಾಡೋದು ಅಂತ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅಲಾರಾಮ್ಗೆ ಹೋಗಿದ ತಕ್ಷಣ ಎದ್ಬಿಟ್ಟು ನಿಮ್ಮ ಕೆಲಸಗಳೇನಿದ್ದಾವೆ ಮುಗಿಸ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಗೆ ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡ್ತಿದ್ರು. ಪ್ರಾಕ್ಟೀಸ್ ಟೀಚರ್ಸ್ ದ ಲೆಸನ್ ಅಂತಾರೆ. ಸೊ ಹಾಗಾಗಿ ಅದು ಅಭ್ಯಾಸ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಎದ್ದಾಗ ನಾನು ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೇಲಿ ಫಸ್ಟು 3:30ಗೆ ಪೂಜೆ ಮಾಡಿ ಅರಳಿಕಟ್ಟೆಗೆ ಹೋಗಿ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆವಾಗಲೇ ಏನೋ ಮಾತಾಡ್ತಾಯಿದ್ದೆ, ಸತೀಶ್ ಬಂದರು ಅಂತ ಅಂದ್ಬಿಟ್ಟು ಕಟ್ ಮಾಡಿದೆ. ಯಾಕಂದರೆ ಅವ್ರ ಮುಂದೆ ಎಲ್ಲ ಮಾತಾಡ್ತಾಯಿದ್ರೆ ಬೈತಾರೆ ಅವರು. ಆಯಿತಾ, ನಿಂಗೆ ಏನಕ್ಕೆ ಬೇಕಿದೆಲ್ಲ ಅಂತ ನಿಜಕ್ಕೂ ಬೈತಾರೆ. ನಾನು ಒಂದು ಹೇಳೋದು, ನಂದು ಎಷ್ಟಿದೆಯೋ ಅಷ್ಟು ಮಾತ್ರ ಕಮೆಂಟ್ ಮಾಡಿ. ನಿನ್ನ ಮಗಳು ನೋಡು, ಅವೆಲ್ಲ ನಿಮಗೆ ಬೇಡದೇ ಇರೋ ವಿಷಯ. ಎಸ್ಪೆಷಲಿ ಎಲ್ರಿಗೂ ಅಲ್ಲ, ಲಕ್ಷ್ಮಿ ಅನ್ನೋಳಿಗೆ ಮಾತ್ರ. ಆಮೇಲೆ ಏನು ಗೊತ್ತಾ, ಬ್ಲಾಕ್ ಮಾಡಿ ಬಿಸಾಕೋದು 5 ನಿಮಿಷ. ಸೊ ನಾನೇನು ಅನ್ನೋದು, ಏನೋ ಹಂಗೆ ಅನಿಸಿರುತ್ತೆ, ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿರ್ತಾರೆ, ಹಂಗೆ ಅನಿಸಿರುತ್ತೆ. ಅದಕ್ಕೆ ಆ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ. ಎಲ್ಲರೂ ನನಗೆ ಫೇವ್ರೆಟ್ಟಾಗಿ ಕಮೆಂಟ್ ಮಾಡಬೇಕು, ಫೇವರಾಗೆ ಮಾತಾಡಬೇಕು ಅಂತ ನಾನೆಲ್ಲೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಟ್ ಅರ್ಥ ಮಾಡಿಕೊಂಡು ಕೈಲಾದಷ್ಟು ಸಪೋರ್ಟ್ ಮಾಡಿ. ಇನ್ನೊಬ್ಬರು, ಎಷ್ಟು kg ಚಿನ್ನ ಇದೆ ನಿಮ್ಮ ಮನೇಲಿ, ಹೇಳಿ ಸಿಸ್ ಅಂತ. ಯಪ್ಪ ಕಟ
ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ? ಅಷ್ಟು ಕೆ ಜಿ ಇದೆ, ಇಷ್ಟು ಕೆ ಜಿ ಇದೆ, ಇದೆಲ್ಲ ಯಾಕೆ ಬೇಕು ಅಲ್ವಾ? ಸೊ ಜೋಕ್ಸ್ ಆ ಪಾರ್ಟ್. ನಂಗೆ ನಿಜಕ್ಕೂ ಒಂದೊಂದ್ಸಲಿ ಎಷ್ಟು ನಗು ಬರುತ್ತೆ ಅಂದರೆ ನಿಮ್ಮ ಕಮೆಂಟ್ ನೋಡಿ ನಾನೇ ಎಂಜಾಯ್ ಮಾಡ್ಕೋತೀನಿ. ಗೈಸ್, ನಂಬ್ತಿರೋ ಬಿಡ್ತಿರೋ, ಈ ಯೂಟ್ಯೂಬಿಗೆ ಬಂದಿದ್ದು ನನಗೇನೋ ಲಕ್ಷ ದುಡ್ಡು ಬರುತ್ತೆ, ಲಕ್ಷ ಸಂಪಾದನೆ ಮಾಡ್ತೀನಿ, ದುಡ್ಡುಗೋಸ್ಕರ ದುಡ್ಡು ಬರುತ್ತೆ. ದಯವಿಟ್ಟು ಇಲ್ಲ 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 ಇಲ್ಲ. ಈಗ ನೋಡಿ, ಇಷ್ಟು ದೊಡ್ಡ ಮನೇಲಿ ಒಬ್ಬಳೇ ಕುತ್ಕೊಂಡು ಮಾತಾಡ್ತಾಯಿದ್ದೀನಿ, ಒಬ್ಬಳೇ ಕುತ್ಕೊಂಡು ಮಾತಾಡ್ತಾಯಿದ್ದೀನಿ. ನನ್ನ ಲೋನ್ಲಿನೆಸ್ನ, ನನ್ನ ಒಂಟಿತನನ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದು. ಇಲ್ಲಿ ಒಂದಿಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಒಂದಿಷ್ಟು ಪ್ರೀತಿ ಕೊಡೋ ಜನ ಸಿಕ್ಕಿದ್ದಾರೆ ನನಗೆ. ಅದಷ್ಟು ಸಾಕು ನನಗೆ. ಅದಕ್ಕೋಸ್ಕರ ಅಷ್ಟೇ ನಾನು ಯೂಟ್ಯೂಬಿಗೆ ಬಂದಿರೋದು. ಬಿಟ್ಟರೆ ಆ ಲಕ್ಷ ಏನು ಕೆಲಸದಲ್ಲೂ ಕೆಲಸ ಮಾಡಿನೇ ಸಂಪಾದನೆ ಮಾಡ್ತೀನಿ ನಾನು. ಯೂಟ್ಯೂಬದು ಅಷ್ಟು ಪೇಮೆಂಟ್ ಇವಾಗ ಅಷ್ಟೊಂದೇನು ಬರ್ತಾಯಿಲ್ಲ ಈಗ ನನಗೆ. ಓಪನಾಗಿ ಹೇಳ್ಕೊತೀನಿ, ಯಾರೂ ಅಷ್ಟು ಓಪನಾಗಿ ಹೇಳ್ಕೊಳ್ಳಲ್ಲ, ನಾನು ಓಪನಾಗಿ ಹೇಳ್ಕೊತೀನಿ. ಅಂಥ ದೊಡ್ಡ ಪೇಮೆಂಟ್ ಏನು ತೊಗೋತಾ ಇಲ್ಲ ನಾನು ಯೂಟ್ಯೂಬಿಂದ. ಮುಂಚೆ ಎಲ್ಲ ಬರ್ತಾಯಿತ್ತು, ಈ ಚಿನ್ನ ಬೆಳ್ಳಿ ಆ ಥರದ್ದು ಈ ಥರದ್ದು ತೋರಿಸ್ದಾಗೆಲ್ಲ ಯೂಟ್ಯೂಬ್ ಪೇಮೆಂಟ್ ಬರ್ತಾಯಿತ್ತು. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ವ್ಯೂಸ್ ಕಮ್ಮಿ ಆದಾಗ ಅದು ಕಮ್ಮಿ ಆಗಿದೆ. ನನಗೆ ಅನ್ನಿಸ್ತಾ ಇದೆ, ಐ ಥಿಂಕ್ ವೆಯ್ಟ್ ಲಾಸ್ ಆಗಿದೆ ಅಂತ ನಂದು. ನಿಜನಾ? ಕಮೆಂಟ್ ಮಾಡಿ ಹಂಗೆ ಅನ್ಸಿದ್ರೆ. ಏನೋಪ್ಪ ನನಗೆ ಹಂಗೆ ಅನ್ನಿಸ್ತಾ ಇದೆ. ಈ ಟಾಪಲ್ಲಿ ಹಂಗೆ ಅನ್ನಿಸ್ತಾ ಇದೆಯೋ ಅಥವಾ ನಿಜಕ್ಕೂ ನನ್ನ ವೆಯ್ಟ್ ಲಾಸ್ ಆಗಿದೆಯೋ ಗೊತ್ತಿಲ್ಲ. ಇನ್ನೂ ತಿಂದಿಲ್ಲ. ಎಲ್ರಿಗೂ ತಿಂಡಿ ಕೊಡ್ತೀನಿ, ಬಿಸಿ ಕಾಫಿ ಕೊಡ್ತೀನಿ. ಬಟ್ ನನಗೆ ತಿನ್ನೋಕ್ಕೆ ತುಂಬ ಬೋರ್. ಯಾರಾದರೂ ಬಿಸಿ ಹಾಕ್ಕೊಡ್ಬಾರ್ದಾ ಅಂತ ಫೀಲ್ ಆಗುತ್ತೆ. ಅಮ್ಮ ತುಂಬ ನೆನಪಾಗ್ತಾರೆ ಅಂಥ ಟೈಮಲ್ಲಿ. ಅಮ್ಮ ಬರ್ತೀನಿ ಅಂತಿದ್ರು, ಬಟ್ ಯಾಕೋ ಬಂದಿಲ್ಲ. ಬಂದರೆ ಖಂಡಿತ ಅಮ್ಮನ ಜೊತೆ ವ್ಲಾಗ್ ಮಾಡ್ತೀನಿ. ಅಮ್ಮ ಅಂತೂ ಮಾತಾಡಲ್ಲ, ನಾಚ್ಕೋತಾರೆ. ಆಮೇಲೆ ಇನ್ನೊಬ್ಬರು ಒಳ್ಳೆ ಕಮೆಂಟ್ ಮಾಡಿದರು. ಅವರಿಗಂತೂ ನನ್ನ ಕೋಟಿ ನಮನ. ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ದೇವರು ನಿಮಗೆ ಎಲ್ಲ ಕೊಟ್ಟಿದೆ ಸಿಸ್. ಚಿನ್ನ ಬೆಳ್ಳಿ ಒಡವೆ, ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ಮಕ್ಕಳು ಎಲ್ಲ ಇದೆ. ನಿಮಗೆ ನೆಮ್ಮದಿ ಇಲ್ಲ ಅಕ್ಕಪಕ್ಕದವರಿಂದ, ಒಳ್ಳೆ ನೇಬರ್ಸ್ಗಳಿಂದ ನೆಮ್ಮದಿ ಇಲ್ಲ ಸಿಸ್. ನಿಮ್ಮನ್ನು ಕಂಡ್ರೆ ಹುರ್ಕೊಳ್ಳೋರೇ ಜಾಸ್ತಿ ಅಂತ 102% ಡ್ಯಾಮ್ ಶೋರ್ ಇದು. ನನ್ನನ್ನು ನೋಡಿ ಹುರ್ಕೊಳ್ಳೋರೇ ಜಾಸ್ತಿ. ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು, ಈ ಅಕ್ಕಪಕ್ಕ ಆಗಿರ್ಬೋದು. ನಾನು ಅವ್ರಿಗೆಲ್ಲ ಯಾವ ಥರ ಕಾಣಿಸ್ತೀನಿ ಅನ್ನೋದು ನನಗೆ ನಿಜಕ್ಕೂ ಗೊತ್ತಿಲ್ಲ. ಹಿಂಗೆ ಬಡಬಡ ಅಂತ ಮಾತಾಡ್ತೀನಲ್ಲ, ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತೀನಲ್ಲ, ಇದಾಗ ಮಾತಾಡ್ತೀನಲ್ಲ, ಫಿಲ್ಟರ್ ಇಲ್ಲದೆ, ಅದೇ ಮುಳು ಆಗಿದೆ ನನ್ನ ಲೈಫ್ಗೆ ಅಂತ ಅನಿಸುತ್ತೆ. ಯಾರ ಸವಾಸನೂ ಬೇಡ ಗುರು, ಏನೂ ಬೇಡ ಅಂತ ನೆಮ್ಮದಿಯಾಗಿದ್ದುಬಿಟ್ಟಿರ್ತೀನಿ. ಒಂದೊಂದ್ಸಲಿ ಅನ್ಕೋತೀನಿ, ಯಾವ ವ್ಲಾಗು ಬೇಡ, ಯಾವ ವಿಡಿಯೋನೂ ಬೇಡ ಅಂತ. ಬಟ್ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನನ್ನ ಕಾಯ್ತಿರ್ತಾರೆ, ನನ್ನ ಕೈಲಾಗಿದ್ದು ವ್ಲಾಗ್ ಮಾಡೋಣ, ನನ್ನ ಕೈಲಾದಿದ್ದು ವೀಡಿಯೋ ಮಾಡೋಣ, ವ್ಯೂಸ್ ಬಂದರೆ ಅಷ್ಟು ಬರಲಿಲ್ಲ ಅಷ್ಟು, ಏನೋ ಒಂದು ಮಾಡೋಣ ಅಂತ. ನಿಜಕ್ಕೂ ಗೊತ್ತಾ, ಈಗ ಒಂದು ವ್ಲಾಗ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಆ ಕಮೆಂಟಿಗೆ ರಿಪ್ಲೈ ಮಾಡಿದಾಗ ಒಂದು ದಿನ ಹೇಗೆ ಹೋಗುತ್ತೆ ಅಂತಲೇ ನಂಗೆ ಗೊತ್ತಾಗಲ್ಲ. ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಕೆಲವೊಂದಷ್ಟು ಜನ ಅಂತೂ ನನಗೆ ಅವ್ರ ಫ್ಯಾಮಿಲಿ ಥರ, ಅವ್ರ ಅಕ್ಕ ತಂಗಿ ಥರ ಪ್ರೀತಿ ಕೊಟ್ಟಿದ್ದೀರ. ಈ 1.5 ವರ್ಷ ಜರ್ನಿಲಿ ಹೇಳ್ಕೋಬೇಕು ಅಂದರೆ ಅಕ್ಕ ತಂಗಿಗಿಂತ ತುಂಬ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಮನೆಗೆಲ್ಲ ಕರೀತೀರಾ. ಆಮೇಲೆ ಲಾಸ್ಟ್ ಟೈಮು ಇದಕ್ಕೆ ಹೋಗಿದ್ದೆ, ರಾಮಕೃಷ್ಣ ನಗರದ ಹತ್ರ ಸಾಯಿಬಾಬಾ ಟೆಂಪಲ್ಗೆ. ಅಲ್ಲಿಂದ ವಿಡಿಯೋ ನೋಡೋರು ನಂಗೆ ಕಮೆಂಟ್ ಮಾಡಿದರು, ದೇವಸ್ಥಾನ ತನಕ ಬಂದಿದ್ದೀರಾ, ನಮ್ಮ ಮನೆಗೆ ಬರಬಾರ್ದ ನೀವು, ಲಕ್ಷ್ಮಿ ಬಂದಂಗೆ ಆಗ್ತಿತ್ತು ನಮ್ಮ ಮನೆಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಇಷ್ಟೆಲ್ಲ ಪ್ರೀತಿ ಸಂಬಂಧಿಕರೇ ಕೊಡಲ್ಲ. ಪಕ್ಕದಲ್ಲಿ ಹೋದ್ರು ಇವಾಗ ಬಂದರೆ ಚೆನ್ನಾಗಿದ್ದೀರಾ, ಇಷ್ಟೇ. ಸಂಬಂಧಿಕರೇ ಇವಾಗ ಹೆಂಗಾಗ್ಬಿಟ್ಟಿದೆ ಸಂಬಂಧಗಳು ಅಂದರೆ, ಸಂಬಂಧಿಕರೇ ಇಷ್ಟು ಮನಸ್ಸು ಕೊಟ್ಟು ಪ್ರೀತಿ ಕೊಟ್ಟು ಮಾತಾಡ್ತಾ ಇಲ್ಲ. ತಲೆ ಕೆಡಿಸ್ಕೊಂಡು ಮಾತಾಡ್ತಾ ಇಲ್ಲ ನಾನು ಇದನ್ನೆಲ್ಲ, ಈ ಥರ ಕಮೆಂಟ್ ಎಲ್ಲ ಬರುತ್ತಲ್ಲ ಅಂತ. ಬಟ್ ನನಗೆ ಈ ಥರ ಮೆಂಟಲಿ ಮಾನಸಿಕವಾಗಿ ಈ ಥರ ಟಾರ್ಚರ್ ಕೊಡೋಕ್ಕೂ ಕೆಲವೊಂದಷ್ಟು ಜನ ಕಾಯ್ಕೊಂಡಿರ್ತಾರೆ. ಅದು ಎಲ್ರಿಗೂ ಗೊತ್ತಾಗಲಿ ಅಂತ ಅದು ಬಂದು ಇದನ್ನು ಹಂಗಂಗೆ ಫಿಲ್ಟ್ರ್ ಇಲ್ಲೇ ಹೇಳೋದು. ಅದಾದಮೇಲೆ ನಾನು ಜಾತ್ರೆ ಅದು ಹೇಳಿದೆ ಅಲ್ವಾ. ಈ ನೆಕ್ಲೆಸ್ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಹಳೇ ಡಿಸೈನ್,
ನೆಕ್ಲೆಸ್ಗಳದ್ದು ಡಿಸೈನ್ ಎಲ್ಲ ಹಳೆ ಅಂದ್ಬಿಟ್ಟು ಹಿಂಗೆ ಒಂದು ಎಮೋಜಿ ಕಳಿಸಿದ್ರು. ಹೋಲ್ಡ್ ಈಸ್ ಗೋಲ್ಡ್ ಯಾವತ್ತಿದ್ರು ಗೋಲ್ಡೇ, ಅದೆಲ್ಲ ಗೋಲ್ಡ್ದೇ ಅಲ್ವಾ, ಮಾರಾಕಣ ಹೊಸ ಹೊಸ ಡಿಸೈನ್ಸ್ಗಳು ತಗೊಳ್ಳೋಣ. ನಾನೇ ಹೇಳಿದ್ದೀನಿ ಇದೆಲ್ಲ ಹಳೆ ಡಿಸೈನ್ಸ್, ಓಲ್ಡ್ ಈಸ್ ಗೋಲ್ಡ್ ಅಂತ. ಅದನ್ನು ನೀವೇನು ಪಾಯಿಂಟ್ಔಟ್ ಮಾಡಿ ಹೇಳೋದು, ನಾನೇ ಹೇಳಾದ್ಮೇಲೆ ಅದೇ ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗಿದೆ. ಒಂದು 34-35 ಸಾವಿರ ಜನ ಅದನ್ನು ನೋಡಿದ್ದಾರೆ ಅಂದಮೇಲೆ ಅದು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಇವತ್ತು ಮಾರಿದ್ರು ಆ ಗೋಲ್ಡ್ಗೆ ಅದೇ ಚಿನ್ನ ಕೊಡ್ತಾರೆ. ನಾನು ವೀಡಿಯೋ ಸ್ಟಾರ್ಟಿಂಗೇ ಹೇಳಿದ್ದೀನಿ, ಅದಷ್ಟು ಗ್ರಾಮ್ ಇಲ್ಲ, ಇದಿಷ್ಟು ಗ್ರಾಮ್ ಇಲ್ಲ, ಹಂಗೆ ಹೀಗೆ ನಾನು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋಳು ನನಗೆ ಗೊತ್ತಿರುತ್ತೆ. ನಿಮ್ಗೇನು ಗೊತ್ತಿರುತ್ತೆ ಮಣ್ಣು ಮಸಿ? ನೀವೇನಾದರೂ ಬಂದು ಗ್ರಾಮ್ದು ತ್ರಾಸಿಟ್ಟು ತೂಕಕ್ಕೆ ಹಾಕಿದ್ದೀರಾ ನಾನು ಕೇಳೋದು. ಗೊತ್ತಿಲ್ಲದೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಬಾರ್ದು, ಬ್ಲೇಮ್ ಮಾಡಬಾರ್ದು ಒಬ್ಬರ ಬಗ್ಗೆ. ನಾನು ಅದಂತಷ್ಟೇ ಕೇಳ್ಕೊಳ್ಳೋದು. ಡಿಸೈನ್ ಚೆನ್ನಾಗಿಲ್ಲ ಅಂತಂದರೆ ಬಿಟ್ಟಾಕಿ. ಈಗ ನಿಮ್ಮ ಹತ್ರನೂ ಆ ಥರ ನಾನು ತೋರಿಸಿರೋ ಒಂದು 10, 11 ಎಷ್ಟು 9, 10, 11 ಎಷ್ಟೋ ಒಂದು ನೆಕ್ಲೆಸ್ ಚೋಕರ್ ಡಿಸೈನ್ ತೋರಿಸಿದ್ದೀನಲ್ಲ, ಆ ಥರ ಡಿಸೈನ್ಸಲ್ಲಿ ಒಂದಾದರೂ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಮಾಡಿರೋರಿಗೆ, ನಿಮ್ಮ ಹತ್ರ ಇದ್ದರೆ ಸ್ಕ್ರೀನ್ಶಾಟ್ ತೆಗೆದು ನನ್ನ ಶ್ವೇತಾ ಅಡುಗೆ ಮನೆನ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ, ಇಲ್ಲ ಶ್ವೇತಾ ಎಸ್ ಅಂತ ಇನ್ಸ್ಟಾಗ್ರಾಮ್ ಐಡಿಗೆ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ DM ಮಾಡಿ. ಹ್ಯಾಪಿ ಟು ಸಿ, ನೋಡೋಕ್ಕೆ ತುಂಬ ಖುಷಿ ಆಗ್ತೀನಿ, ಖುಷಿಯಿಂದ ನೋಡ್ತೀನಿ ಕೂಡ. ನಾನು ತೋರಿಸಿರೋ 10 ನೆಕ್ಲೆಸ್ ಅಥವಾ ಚೋಕರಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಡಿಸೈನ್ ಇದ್ದರೆ, ಶ್ವೇತಾ ಆಲ್ವೇಸ್ ಯೂನಿಕ್, ಅದು ಪ್ರೌಡ್ ಆಯಿತಾ. ನನ್ನ ಹತ್ರ ಇರೋಂಥ ಡಿಸೈನ್ಸ್ ಯಾರ ಹತ್ರನೂ ಇರಲ್ಲ, ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಇದ್ದರೆ ಕಳಿಸಿಪ್ಪ ನೋಡೋಣ. ಹಂಗನ್ಬಿಟ್ಟು ನಾನೇನು ದೊಡ್ಡ ಇವಳು ಅಂತ ನಾನು ಹೇಳ್ತಾ ಇಲ್ಲ. ನಾನು ಅದನ್ನು 5 ವರ್ಷ 6 ವರ್ಷ 7 ವರ್ಷ 10 ವರ್ಷ ಹಳೇ ಡಿಸೈನೇ ಅಂತಲೇ ಹೇಳಿರೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಆ ಡಿಸೈನಿಂಗೆ ಈ ಡಿಸೈನಿಂಗೆ ಅದಷ್ಟು ಗ್ರಾಮ್ ಇಲ್ಲ ಇಷ್ಟು ಗ್ರಾಮ್ ಇಲ್ಲ ಅನ್ನೋಕ್ಕೆ ಮುಂಚೆ ಥಿಂಕ್ ಮಾಡಿ ಮಾತಾಡಬೇಕು. ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋಳು ನಾನು. ಆ ಬ್ಲ್ಯಾಕ್ ನೆಕ್ಲೆಸ್ ತೋರಿಸಿದ್ನಲ್ಲ ಕರಿಮಣಿ ಸರದ್ದು, ಅದರ ಪೇರ್ ತೋರಿಸಿದ್ನಲ್ಲ, ಅದಕ್ಕೆ ಈ ಕಮೆಂಟ್ ಬಂದಿರೋದು. ಸುಮಾರು ಜನ ಕಮೆಂಟ್ ಮಾಡಿದ್ರಪ್ಪ ನನಗೆ, ಲಾಂಗ್ ಹಾರಗಳಿಗೆ ಜೊತೆಗೆ ಅದನ್ನು ಇಟ್ಬಿಟ್ಟು ವಿಡಿಯೋ ಮಾಡಬೇಕಿತ್ತು, ಇನ್ನೂ ಸಖತ್ತಾಗಿರ್ತಿತ್ತು ಸಿಸ್ ಅಂತ. ಯಪ್ಪ ಕೈ ಮುಗಿತೀನಿ. ಇನ್ನು ಲಾಂಗ್ ಹಾರ, ಈ ಚೋಕರ್ಗಳಿಗೆ ಇಷ್ಟು ಉಷ್ಣ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ನಾನು ಲಾಂಗ್ ಹಾರದ್ದು ಡಿಸೈನ್ ತೋರಿಸಿದ್ರೆ ಅವರು ಉಷ್ಣ ಜೊತೆ ಹುಚ್ಚು ಮೊಲಾಗ್ರು ಕೂಡ ಬಂದ್ಬಿಡುತ್ತೆ. ಇದು ಹಾಡು ನೋಡಿ ಭಾಷೆ ನಮ್ಮ ಮಂಡ್ಯದಲ್ಲಿ ನಾವು ಹಿಂಗೆ ಮಾತಾಡೋದು, ಹುಚ್ಚು ಮಲಾಗ್ರು ಇಟ್ಕೊಳಂಗೆ ಬಂದು ಹಾಡ್ತೀಯಲ್ಲ ಅಂತ ಬೈತಿದ್ರು ಬಚ್ಚಿ. ಅಯ್ಯೋ ರಾಮ, ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಾನು ಕೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಅಪ್ಪಟ ಹೆಣ್ಮಗಳು. ಅರ್ಥ ಮಾಡ್ಕೊಂಡು ಮಾತಾಡಿ. ಸುಮ್ಮನೆ ಯಾವುದೂ ಮಾಡಿಸಿಟ್ಟಿಲ್ಲ. ನಾನು ಹಾಕೋತೀನೋ ಬಿಡ್ತೀನೋ, ಅದು ಹಳೇದೋ ಹೊಸದೋ, ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್, ಐ ಕಾಂಟ್ ಬಾದರ್ ಅಬೌಟ್ ದ್ಯಾಟ್. ನನಗೆ ಬೇಕಿತ್ತೋ ತೆಗೆದಿಟ್ಟಿದ್ದೀನಿ. ಫ್ರೀ ಆಫ್ ಬಿಲ್ಡಪ್ಪು. ನಾನು ಮೊದಲೇ ಡವ್ರಾಣಿ ಅಲ್ವಾ, ಬಿಲ್ಡಪ್ಗೋಸ್ಕರ ತೆಗೆದು ಅದು ಚಿನ್ನದ್ದು ಅನ್ನೋದಕ್ಕೆ ಏನು ಕ್ಲಾರಿಫೈ ಅಂತೆ. ಈಗ ನಾನು ಅದಕ್ಕೆ 916 ಹಾಲ್ಮಾರ್ಕ್ ಅಂತ ತೋರಿಸಿದ್ದೀನಲ್ಲ, ಅದನ್ನು ಝೂಮ್ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಸಮೇತ ತೋರಿಸ್ಬೇಕು. ಈ ವ್ಲಾಗಲ್ಲೆಲ್ಲ ಬರೀ ಇದೇ ಆಗೋಯ್ತು ಅದೇ ಆಗೋಯ್ತು ಅಂತ ದಯವಿಟ್ಟು ಅಂದ್ಬೇಡಿ. ಟಿಕ್ ಫಾರ್ ಟ್ಯಾಕ್ ಅವ್ರು ಕೊಡ್ತಾನೇ ಇರಬೇಕು. ಈಗ ಸ್ವಲ್ಪ ದಿವಸ ನಿಂತೋಗ್ಬಿಟ್ಟಿತ್ತು. ನಂದು ಚಿನ್ನ ಒಡವೆ ಬೆಳ್ಳಿ ಅಂತ ತೋರಿಸ್ದಾಗ ಶುರು ಆಗಿಬಿಡುತ್ತೆ. ನಿಜಕ್ಕೂ ನನಗೆ ಹಿಂಗಾಗಿದೆ ಅಂದರೆ ಒಂದೊಂದ್ಸಲಿ ಒಂಥರ ಹುಚ್ಚಿ ನಾನು ತೋರಿಸೇ ಬಿಡೋಣ, ಅದು ಏನು ಮಾಡ್ಕೋತಾರೆ ಎಲ್ಲನೂ ಒಂದು ಕಡೆ ಹಿಟ್ಟು ತೋರಿಸ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಅಯ್ಯೋ ಅವ್ರಿಗೆ ಏನು ಗೊತ್ತು, ಮಂಕ್ಯಗಳು ಮಾತಾಡ್ತವೆ ಅಂದ್ಕೊಂಡು ನಾನೇ ಬೇಬಿ ಕೂಲ್ ಅಂದ್ಕೊಂಡು ಕೂಲ್ ಹಾಕ್ತೀನಿ. ಆಮೇಲೆ ಏನು ಗೊತ್ತಾ, ಒಬ್ಬರು ಒಂದೇನೋ ಒಂದು ಸಖತ್ತಾಗಿ ಹೇಳಿದರು, ಓವರು ನಿಂದು ಬರೀ ಬಿಲ್ಡಪ್ಪೇ ಆಗೋಯ್ತು ಅಂತ. ಅದಕ್ಕೊಬ್ಳು ಯಾವಳೋ ಮಾಡೋಕ್ಕೆ ಕೆಲಸ ಇಲ್ದಿದ್ದಳು, ಅದಕ್ಕೊಂದು ಹೌದೌದು ಇವಳು ವ್ಲಾಗಲ್ಲೆಲ್ಲ ಬರೀ ಇದೆ ಅಂತ ಹಾಕಿದ್ಲು. ನನ್ನ ವ್ಲಾಗಲ್ಲೆಲ್ಲ ಇದೆ. ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆ ತಾಯಿ? ನಿನ್ನ ಮನೇಲಿ ಏನು ನಡೀತಾ ಇದೆ? ನಿನ್ನ ಮಕ್ಕಳು ಏನು ಮಾಡ್ತಿದ್ದಾವೆ ತಾಯಿ? ತಾಯಿ, ನಿನ್ನ ಗಂಡ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡು. ಬೇರೆಯವ್ರ ಮನೇಲಿ
ನೊಣ ಹುಡ್ಕೋ ಕೆಲಸ ಬದಲು ನಮ್ಮ ಮನೇಲಿ ಸತ್ತೋಗಿರೋ ಹೆಗ್ಣನ ಕ್ಲೀನ್ ಮಾಡ್ಕೊಂಡು ಫೆನಲ್ ಆ್ಯಸಿಡ್ ಹಾಕ್ಕೊಂಡು ಉಜ್ಕೊಂಡು ತೊಳ್ಕೊಂಡು ಒರೆಸ್ಕೊಂಡು ನೀಟಾಗಿ ಇಟ್ಕೊಳ್ಳೋಣ. ಓಕೆ, ಬೇರೆಯವ್ರ ಮನೆ ನೊಣನಾರು ಇಟ್ಕೊಳ್ಳಿ, ಇರುವೆನಾರು ಹೋಗಲಿ, ಬೇರೆಯವ್ರ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡು ನಿಮ್ಮ ತಲೆ BP ರೈಸ್ ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರಿಗೆ ಮನ್ಸು ಕೆಡ್ಸೋ ಪ್ರಯತ್ನ ಮಾಡ್ತೀರಾ? ನಾವು ಮಾಡೋ ಪ್ರತಿಯೊಂದು ದೇವ್ರು ನೋಡ್ತಾನೆ. ವಾರ ಪೂಜೆ, ದೇವಸ್ಥಾನಕ್ಕೆ ಹೋಗೋದು, ದಾನ ಧರ್ಮ ಮಾಡೋದು ಅನ್ನೋ ಯೋಚನೆ ಮಾಡೋ ನಾವು ಒಬ್ರಿಗೆ ಕೆಟ್ಟದಾಗಿ ಮಾತಾಡುವಾಗ, ಒಬ್ರಿಗೆ ಕೆಟ್ಟದ್ದು ಬಯಸುವಾಗ, ಒಬ್ರಿಗೆ ಕೆಟ್ಟದ್ದು ಹೇಳುವಾಗ ದೇವ್ರು ನೋಡ್ತಾನೆ ಅಂತ ಯಾಕೆ ಯೋಚನೆ ಮಾಡಲ್ಲ ಅಲ್ವಾ? ನಾವು ಮಾಡೋ ಒಳ್ಳೆ ಕೆಲಸನ ದೇವ್ರು ನೋಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಾವು ಮಾಡ್ತೀವಲ್ಲ ಬೇರೆಯವ್ರ ಮೈಂಡ್ಸ್ ನೋಯಿಸೋದು, ಬೇರೆಯವ್ರಿಗೆ ಬಾಯಿಗೆ ಬಂದಂಗೆ ಅನ್ನೋದು, ಬೇರೆಯವ್ರಿಗೆ ಮಾಟ ಮಂತ್ರ ಮಾಡಿಸೋದು, ಬೇರೆಯವ್ರಿಗೆ ನಿಂಬೆಹಣ್ಣು ಹಾಕೋದು, ಬೇರೆಯವ್ರಿಗೆ ಅನ್ಬಾರ್ದು ಅನ್ನೋದು, ಬೇರೆಯವ್ರು ಅಂಥವ್ರು ಇಂಥವ್ರು ವೀಡಿಯೋ ಮಾಡೋರು ಹಿಂಗೆ ಮೂರನ್ನು ಬಿಟ್ಟವ್ರು ಊರಿಗೆ ದೊಡ್ಡವರು ಅನ್ನೋದು, ಅಲ್ಲಿ ಕುಣಿತಾಳೆ ಇಲ್ಲಿ ಕುಣಿತಾಳೆ ಅನ್ನೋದು, ಅದನ್ನಂತೂ ಫಸ್ಟ್ ದೇವ್ರು ನೋಡ್ತಾರೆ. ನಾನು ನಂಬಿರೋದು ದೇವ್ರನ್ನ, ನಾನು ನಂಬಿರೋದು ಭಗವಂತನ. ನನ್ನ ವೀಡಿಯೋದಲ್ಲಿ ಪ್ರತಿಯೊಂದು ಇರುತ್ತೆ. ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಏನೇನು ಕೆಲಸ ಮಾಡ್ತೀನಿ, ಈವನ್ ನಾನು ಹಾಕೋ ರಂಗೋಲೆ, ವಾರ ಪೂಜೆ, ಟೆಂಪಲ್, ಒಂದು ದಿನದಲ್ಲಿ ಕಡಿಮೆ ಅಂದರೂ 2-3 ದೇವಸ್ಥಾನನಾದರೂ ನಿಮಗೆ ದರ್ಶನ ಮಾಡಿಸಿರ್ತೀನಿ. ಬ್ರೇಕ್ಫಾಸ್ಟ್ ಮಾಡಿದರೆ ಬ್ರೇಕ್ಫಾಸ್ಟ್ ರೆಸಿಪಿ, ಸಾಂಬಾರು ಮಾಡಿದರೆ ಸಾಂಬಾರು ರೆಸಿಪಿ, ನಾವು ಮಾತಾಡೋದು, ಕತೆ ಆಡೋದು ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ನನ್ನ ವೀಡಿಯೋದಲ್ಲಿ. ಬರೀ ಚಿನ್ನನೇ ಇರಲ್ಲ. ಅದು ನನ್ನ ಲವ್ಲಿ ಸಿಸ್ಟರ್ಸ್ ರಿಕ್ವೆಸ್ಟೆಡ್ ಮಾಡಿಕೊಂಡು ಪ್ರತಿ ಸಲ ಕೇಳಿ ಬೇಜಾರು ಮಾಡ್ಕೊಂಡಾಗ ಮಾತ್ರ ನಾನು ಗೋಲ್ಡ್ ವ್ಲಾಗ್ನ ಹಾಕೋದು. ಓಕೆನಾ? ಅರ್ಥ ಮಾಡ್ಕೊಂಡು ಮಾತಾಡಿ. ನಾನ್ಸೆನ್ಸ್ ಆಗಿ ಮುಳ್ಳಿಲ್ಲದೆ ಇರೋ ನಾಲ್ಗೆ ಇದೆ ಅಂತ ಕಮೆಂಟ್ ಮಾಡೋಕ್ಕೆ ಕೈ ಇದೆ, ಮೊಬೈಲ್ ಇದೆ ಅಂತ ಕಮೆಂಟ್ ಮಾಡಿ ಕಳಿಸೋದಲ್ಲ. ಈವನ್ ಹೇಳ್ತಾ ಇದ್ದೀನಿ, ನನ್ನ ತಾಯಿ 3 ಜನ ನಾದಿನಿದಿರ ಜೊತೆ, ಒಬ್ಬ ಮೈದನ ಜೊತೆ ಹೇಗೆ ಸಂಸಾರ ಮಾಡಿದಾರಲ್ಲ, ನಮ್ಮ ಅಜ್ಜಿ ಜೊತೆ, ಎಸ್ಪೆಷಲಿ ನಮ್ಮ ತಾಯಿಯವರ ಅತ್ತೆ ಜೊತೆ, ನಮ್ಮ ಅಪ್ಪನ ತಾಯಿಯವ್ರ ಜೊತೆ ಹೇಗೆ ಸಂಸಾರ ಮಾಡಿದಾರಲ್ಲ, ಅದರ ಕಷ್ಟ ಈ ಕಣ್ಣಲ್ಲಿದೆ. ಅದನ್ನೆಲ್ಲ ನೋಡಿ ಬೆಳೆದು ಕಷ್ಟ ಅಂದ್ರೇನು ಅಂತ ಹರಿದು ಕುಡಿದು, ಇದ್ಯಾವ ಜುಜುಬಿ ಕಷ್ಟ, ಬಂಡೆನೇ ಬಿದ್ದಿದ್ರು ಇದು ಒಂದು ಕಷ್ಟನಾ? ನಾವು ಹೋಗೋ ರೋಡಲ್ಲಿ ಬಂಡೆನೇ ಕಡ್ಕೊಂಡು ಬಿದ್ರೂ ಇದ್ಯಾವ ಮಹಾ ಕಷ್ಟ ಅನ್ನೋ ಮಟ್ಟಿಗೆ ಈ ಮನಸ್ಸು ಕಲ್ಲಾಗಿದೆ. ನೀವೇನಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಂಡುಗೆಟ್ಟಿರೋ ಜನ್ಮ ಇದು. ಏನು ಹೇಳಿ? ಬಂಡುಗೆಟ್ಟಿರೋ ಜನ್ಮ. ನೀವೇನೇ ಮಾಡಿ ನನ್ನನ್ನು ಕುಗ್ಗಿಸ್ಬೇಕು, ನನ್ನ ಡಿಗ್ರೇಡ್ ಮಾಡಬೇಕು, ನನ್ನ ತುಳಿಬೇಕು ಅಂದಷ್ಟು ಬೆಳಗ್ಗೆ ನಿಲ್ತೀನಿ ನಾನು ಮಾಡೇ ಮಾಡ್ತೀನಿ. ನೀವು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ನೀನು ಅಂಥೋಳು ಇಂಥೋಳು ಅಂದರೆ ನಾನು ಅಂಥೋಳೆ. ನಿಮ್ಗೇನು ಪ್ರಾಬ್ಲಮ್? ಏನಾದರೂ ಪ್ರಾಬ್ಲಮ್ಮಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಲಕ್ಷ್ಮಿ, ಸಲ್ಮಾ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮಿಬ್ರಿಗೆ ಹೇಳ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಪ್ರತಿ ಸಲ ನಿಮ್ಮ ವಿಷಯ ಹೇಳಿ ನನ್ನ ಬಾಯಿ ಚೀಪಾಗುತ್ತೆ. ನಿಮ್ಮ ಜನ್ಮಕ್ಕೆ ಅರ್ಥ ಆಯ್ತಾ? ನನ್ನ ಜನ್ಮಕ್ಕೆ ಅನ್ನೋಕ್ಕೆ ನೀವ್ಯಾರೇ? ನಿಮ್ಮ ಜನ್ಮ ನೀವು ನೋಡ್ಕೊಳ್ರೆ ಕಚಡಗಳ. ನಮ್ಮ ಜನ್ಮದ ಬಗ್ಗೆ ನೀವೇನು ಮಾತಾಡ್ತೀರಾ? ನಮ್ಮ ಜನ್ಮದ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿಮಗಿಲ್ಲ, ನೈತಿಕತೆನೂ ನಿಮಗಿಲ್ಲ. ಕೈಲಾದರೆ ಸಪೋರ್ಟ್ ಮಾಡಿ. ಒಂದು ಹೆಣ್ಣಾಗಿ ನಿಮಗೆ ನಾಚಿಕೆ ಆಗಬೇಕು, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ಒಂದು ಹೆಣ್ಣಾಗಿ ನಿಮಗೆ ಅರ್ಥವಾಯ್ತಾ? ಒಂದು ಹೆಣ್ಣೀರಿನ ಕಣ್ಣೀರಿನ ಶಾಪ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ನಗ್ನಗ್ತಾನೆ ಹೇಳ್ತೀನಿ, ಕಣ್ಣೀರಂತೂ ಹಾಕಲ್ಲ ನನ್ನ ಮನೆಯೊಳಗೆ. ನನ್ನ ಮನೆಯೊಳಗೆ ನಾನು ಯಾಕೆ ಕಣ್ಣೀರು ಹಾಕಲಿ? ಒಂದು ಹೆಣ್ಣೀರಿನ ಕಣ್ಣೀರಿನ ಶಾಪ ಕೊಟ್ಟುತ್ತೆ ಬ್ಯಾಕ್ಗೆ. ಹೆಂಗೆ ಮುಟ್ಟು ನೋಡ್ಕೊಳಂಗೆ ಕೊಟ್ಟುತ್ತೆ. ನೋಡ್ತಾರೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಏನಾಗುತ್ತೆ ನಿಮಗೆ? ನನ್ನನ್ನು ಕುಗ್ಸೋದ್ರಿಂದ ನಿಮ್ಗೇನು ಸಿಗುತ್ತೆ? ನನ್ನನ್ನು ಹಂಗೆ ಅಂದ್ಬಿಟ್ರೆ ನಿಮ್ಗೇನು ಸಿಗುತ್ತೆ? ಯಾರಾದರೂ ಕಿರೀಟ ಹಾಕಿ ಹಾರಶು ತುರಾಯಿ ಹಾಕಿ ನಿಮ್ಗೆ ಸನ್ಮಾನ ಮಾಡ್ತಾರಾ? ಹೇಳಿ, ಸನ್ಮಾನ ಮಾಡ್ತಾರಾ? ಅಯ್ಯೋ, ನಮ್ಮ ಅಮ್ಮ ಪಟ್ಟಿರೋ ನೋವು ನೀವು ಕೇಳಿಬಿಟ್ರೆ ಅದಕ್ಕೆ ನಾನು ಏನೂ ಹೇಳಲ್ಲ. ನಮಗೆ ನಮ್ಮ ಅಜ್ಜಿ, ನಮ್ಮ ತಾಯಿ, ತಂದೆಯವ್ರ ತಾಯಿ ಉಪ್ಪಿಟ್ಟು ಮಾಡೋಕ್ಕೆ ರವೆ ಕೊಡ್ತಿರಲಿಲ್ಲ, ಅಕ್ಕಿ ನುಚ್ಕೊಡ್ತಿರಲಿಲ್ಲ. ಅಕ್ಕಿ ಡಬ್ಬಿಗೆ ಬೇಕಲ್ವಾ ನಮ್ಗೆ ಉಪ್ಪಿಟ್ಟಿಗೆ. ಬೀರುಲ್ ಲಾಕ್ ಮಾಡ್ಕೊಂಬಿಡೋರು. ಅಕ್ಕಿ ನುಚ್ಚು ರವೆ ನಮ್ಮಪ್ಪ ಏನಾದ್ರು ತಂದಾಗ ಎತ್ಕೊಂಡ್ಬಿಡ್ತಾಳೆ, ಉಪ್ಪಿಟ್ಟು ಮಾಡಿಬಿಡ್ತಾಳೆ, ತಿನ್ಬಿಡ್ತಾಳೆ ಅಂತ. ನನ್ನ ತಾಯಿಗೆ ಅಷ್ಟು ನೋವು, ಹಿಂಸೆ. ಹಾಲು ಇಷ್ಟೇ, ಮೊಸರು, ಮಜ್ಜಿಗೆ. ಅಯ್ಯೋ, ಅದು ಬಡಪಾಯಿ. ಅದು ನನ್ನ ತಾಯಿ ನೋಡಿದ್ರೆ ಅಂಥವ್ರ ಮಗಳಾಗಿ ನಾನು ಎಲ್ಲಿ ಹೆಂಗಿರಬೇಕೋ ನನಗೆ ಗೊತ್ತಿದೆ. ನಿಮ್ಮಂಥವ್ರ ಕೈಲಿ ಕಲಿಬೇಕಾದ ಅವಶ್ಯಕತೆ ನನಗೇನಿಲ್ಲ.
ನಂದೇನಿದ್ರು ನನ್ನ ವಿಡಿಯೋದ ಬಗ್ಗೆ ನನ್ನ ಬಗ್ಗೆ ಮಾತಾಡಿ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ತಾಯಿ ತಂದೆ ಅಮ್ಮ ಅಪ್ಪ ಮಗಳು ಗಂಡ ನನಗೂ ಬೇಜಾನ್ ಬರುತ್ತೆ ಮಾತಾಡೋಕ್ಕೆ ಬಾಯಲ್ಲಿ. ನಿಮ್ಗಳ ಮಾತಾಡೋಕ್ಕೋದ್ರೆ ನನ್ನ ಬಾಯೇ ಹೊಲಸಾಗ್ಬಿಡುತ್ತೆ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ಗಾದೆನೇ ಇದೆ. ಅವ್ರು ಬೊಗಳೋದೇ ಅವ್ರ ಕೆಲಸ ಅಂದ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ದೋಸೆ ತುಂಬ ಸಾಫ್ಟಾಗಿತ್ತು. ದೋಸೆ ಕೆಂಪು ಚಟ್ನಿ ಅಂತೂ ಸೂಪರಾಗಿ ಆಗಿತ್ತು. ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ದೋಸೆ ತಿಂದ್ಬಿಟ್ಟು ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೋದೆ. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಸೊ ಮಾತ್ರೆ ಎಲ್ಲ ನುಂಗ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಒಂದು ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ನಾನು ಅವ್ರು ಹೇಳಿರೋದಕ್ಕೆ ವಾಪಸ್ ಆನ್ಸರ್ ಹೇಳಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.